ನೀವ್ ಹೇಳ್ತಾ ಇರೋದು ನಮಗೆ ಇರಾನ್ ಮಿತ್ರರು ಅಂತ ಹೇಳಿ ಅಥವಾ ಇಸ್ರೇಲ್ ಮಿತ್ರರು ಅಂತ ಹೇಳಿ? ಇಬ್ರು ಮಿತ್ರರಲ್ವಾ? ಬಹಳ ಸ್ಪಷ್ಟ ಹೇಳ್ತೇನೆ ಕೂಡ ನಮಗೆ ಇಲ್ಲಿ ಅನೀಫ್ ಬಹಳ ಸ್ಪಷ್ಟ ಹೇಳ್ತಿದ್ದೀನಿ ಕೇಳಿ. ಇರಾನು ಕೂಡ ನಮ್ಗೆ ಮಿತ್ರ ರಾಷ್ಟ್ರ, ಇಸ್ರೇಲ್ ಕೂಡ ಮಿತ್ರ ರಾಷ್ಟ್ರ. ಆದ್ರೆ ಜಿಯೋ ಪೊಲಿಟಿಕಲ್ ಸಿಸ್ಟಮ್ ಒಳಗಡೆ ಯಾವುದೆಲ್ಲ ರಾಜಕಾರಣನೇ ಒಂದಾಗ್ಬಿಡೋದಿಲ್ಲ. ಅನೇಕ ಭಾರತದ ಹಿತ ಒಂದೇ ನಮ್ಗೆ ಮುಖ್ಯ. ನಮ್ ಯಾವುದೇ ನಿರ್ಧಾರ ಇದ್ರೂ ಕೂಡ, ಯಾವುದೇ ಸಂದರ್ಭದಲ್ಲಿರ್ಲಿ ಕೂಡ ನಮ್ಮ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಭಾರತದ ಇಂಟ್ರೆಸ್ಟ್. ಈ ಸಂದರ್ಭದಲ್ಲಿ ಭಾರತ ಸ್ಪಷ್ಟವಾಗಿ ತನ್ನ ಸಂದೇಶವನ್ನ ಶಾಂತಿ ಸ್ಥಾಪನೆಗೋಸ್ಕರ, ಇಬ್ಬರ ಮಧ್ಯೆ ರಾಜಿ ಮಾಡೋದಕ್ಕೋಸ್ಕರ ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಯತ್ನ ಮಾಡಬಹುದಾಗಿತ್ತು. ಇದು ನನ್ನ ಒಪಿನಿಯನ್. ಇನ್ನೊಂದು ವಿಚಾರ, ಬಿಜೆಪಿಯ ವಕ್ತಾರರಾದಂತಹ ಮಹೇಶ್ ಅವರು ಬಹಳ ಮಾತನಾಡಿದ್ರು, ವೈರುಧ್ಯಗಳ ಸರಮಾಲೆಯನ್ನೇ ಮಾತಾಡ್ತಾ ಇದ್ರು. ಒಂದು ಹೇಳಿದ್ರು, ಎರಡೂ ನಮ್ಮ ಮಿತ್ರ ರಾಷ್ಟ್ರ, ನಾವು ಶಾಂತಿಗೆ ಮನ್ನಣೆ ಕೊಡ್ತೀವಿ, ನಾವು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 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 ಮುಸ್ಲಿಮರಿಗೆ ಬೇಜಾರಾಗಬಾರ್ದು, ಮುಸ್ಲಿಮರಿಗೆ ಈಗ ಇಬ್ರು ನೀವು 3 ಮಂದಿ ಹೇಳ್ತಾ ಇದ್ದೀರಿ ಎರಡೂ ದೇಶಗಳು ನಮಗೆ ಸ್ನೇಹಪರ ದೇಶಗಳು ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಭಾರತ ಯಾವುದಾದ್ರೂ ಒಂದು ದೇಶದ ಪರವನ್ನ ವಹಿಸೋದಕ್ಕಿಂತ ಎರಡೂ ದೇಶದ ಜೊತೆಗೆ ಮಾತಾಡಿ ಯುದ್ಧ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ಈಗ ಆರಂಭದಲ್ಲಿ ಇಸ್ರೇಲ್ ಅವರು ದಾಳಿ ಮಾಡಿದ್ರು ಇರಾನ್ನ ಮೇಲೆ, ಅಲ್ಲಿಂದ ಯುದ್ಧ ಶುರುವಾಯಿತು. ಈಗ ನಮಗೆ ಕೂಡ ಒಂದು ಪರಿಸ್ಥಿತಿ ಬಂತು, ಏನು ಅಂತ ಹೇಳಿದ್ರೆ ಭಯೋತ್ಪಾದಕರನ್ನ ನಮ್ಮ ದೇಶದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಒಳಗಡೆ ನುಗ್ಗಿ 1000 ಕಿಲೋಮೀಟರ್ ಒಳಗಡೆ ಬಂದು ನಮ್ಮ ಪ್ರವಾಸಿಗರನ್ನ, ಭಾರತೀಯರನ್ನ ಹೊಡೆದು ಕೊಂದಾಕಿದ್ರು. ಆವಾಗ ನಾವು ಅದಕ್ಕೆ ರಿಟಲಿಯೇಷನ್ ಆಗಿ ನಾವು ಕ್ರಮವನ್ನ ತಗೊಂಡು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಅನ್ನ ಕಾರ್ಯಾಚರಣೆ ಮಾಡಿದ್ವಿ ನಾವು. ಅದೇ ರೀತಿ ಇವತ್ತು ಇರಾನ್ ದೇಶದ ಒಳಗಡೆ ಇಸ್ರೇಲ್ ಹೊಡೆದಿದ್ರಿಂದ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟಿದ್ದು ಇಸ್ರೇಲ್ ಅನ್ನುವಂತಹ ಮಾತು ಇದೆ. ನೀವೇನ್ ಹೇಳ್ತೀರಿ ಅನಿಲ್? ಇದು ಸರ್, ನಾವು ಮಾತಾಡ್ತಿರೋದು ನಿನ್ನೆ ವಿಷಯ, ಮೊನ್ನೆ ವಿಷಯ. ಆದ್ರೆ 7 ತಿಂಗಳ ಹಿಂದ್ಗಡೆ ಏನು ಇರಾನಿನ ಬೆಂಬಲಿತವಾಗಿರುವಂತ ಹಮಾಸ್ ಉಗ್ರರು ಇಸ್ರೇಲ್ ಒಳಗಡೆ ನುಗ್ಗಿ ಅಲ್ಲಿ ಸೇರಿದ್ದ ಒಂದು 70-80 ಜನರಲ್ಲಿ, ಅದರಲ್ಲಿ ಮಹಿಳೆಯರ ಸ್ತನಗಳನ್ನೆಲ್ಲ ಕೊಯ್ದು ಅಲ್ಲಿ ಒಂದು ಅಮಾನವೇಶವಾದ ಒಂದು ಕೃತ್ಯವನ್ನು ಮಾಡಿದ್ರು. ಅದಕ್ಕೆ ಬೆಂಬಲವಾಗಿದ್ದು ನಿಂತಿದ್ದು ಇರಾನ್ ಅಂತೇಳಿ ಆಗ ಇಸ್ರೇಲ್ ಅವರಿಗೆ ಗೊತ್ತಾಗಿದ್ರಿಂದ ಆ ನಂತರ ಏನೇನು ಇವತ್ತಿನ ತನಕ ನಡೀತಿದೆಯಲ್ಲ, ಇದು ರಿಟಾಲಿಯೇಷನ್ ಫ್ರಮ್ ಇಸ್ರೇಲ್, ನಾಟ್ ಫ್ರಮ್ ಇರಾನ್. ಆದ್ರೆ 3 ದಿನದ ಹಿಂದೆ ಈ ರಿಟಾಲಿಯೇಷನ್ ಇದಕ್ಕಾಗಿ ಇಸ್ರೇಲಿನ ಅತಿ ದೊಡ್ಡ ನಾಯಕರುಗಳನ್ನ ಹೊಡೆದಾಕಿರೋದು ಇರಾನ್. ಇದು ಈಗ ದೊಡ್ಡ ಮಧ್ಯ ಪ್ರಾಂತ್ಯದಲ್ಲಿ ದೊಡ್ಡ ಈ 3ನೇ ಮಹಾಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿರೋಂಗೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಎರಡೂ ದೇಶಗಳು ಸಹ ಯುದ್ಧದಿಂದ ಹಿಂದೆ ಬರ್ತಾ ಇಲ್ಲ. ಅದಾದ ನಂತರ ಇಡೀ ಜಾಗತಿಕ ಮಟ್ಟದಲ್ಲಿ ಈಗ ಇಸ್ರೇಲ್ ಜೊತೆ ಇರಬೇಕೋ ಇರಾನ್ ಜೊತೆ ಇರಬೇಕು ಅನ್ನೋದು ಮಾತುಕತೆ ನಡೀತಾ ಇದೆ. ಈಗಾಗಲೇ ಭಾರತ ದೇಶ ಎರಡೂ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಎರಡು ದೇಶಗಳ ಮಧ್ಯೆ ಮಾತುಕತೆಗಳನ್ನ ಮಾಡಿ ಯುದ್ಧ ನಿಲ್ಲಿಸೋದಿಕ್ಕೆ ಇವರು ಸನ್ನದ್ಧರಾಗಬಹುದು. ಬಿಟ್ರೆ ಯಾವುದಾದ್ರೂ ಒಂದು ದೇಶದ ಪರವಾಗಿ ಭಾರತ ದೇಶ ನಿಂತ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ ಶತಮಾನಗಳಲ್ಲಿ ಭಾರತಕ್ಕೆ ಇದರಿಂದ ದೊಡ್ಡ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಉಳ್ದವ್ರದೆಲ್ಲ ವರಸೆ ಹೆಂಗಿದೆ, ನಾವೆಲ್ಲ ಅಣುಬಾಂಬ್ ಇಟ್ಕೋತೀವಿ, ನೀನ್ ಇಟ್ಕೊಂಡ್ರೆ ಮಾತ್ರ ಡೇಂಜರ್ ಅನ್ನುವಂಥದ್ದು ಯಾವ ನ್ಯಾಯ? ಈಗ ಇರಾನ್ ಅವರ ಹತ್ರ ಪರಮಾಣು ಬಾಂಬ್ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಅವರು ಪರಮಾಣು ಬಾಂಬಿನ ತಯಾರಿಯ ಅಂತಿಮ ಹಂತದಲ್ಲಿದ್ದಾರೆ ಅನ್ನೋದು ಕೂಡ ಬೇರೆ ಇಂಡಿಪೆಂಡೆಂಟ್ ಮೂಲಗಳು ಕೂಡ ಅದನ್ನೇ ಹೇಳ್ತಾ ಇವೆ. ರಿಚ್ ಯುರೇನಿಯಂ ಅವರ ಹತ್ರ ಈಗಾಗಲೇ ಸಂಗ್ರಹ ಆಗಿದೆ, ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಸ್ರೇಲ್ ಹತ್ರ ಅಧಿಕೃತವಾಗಿ ಇಸ್ರೇಲ್ ಪರಮಾಣು ಬಾಂಬ್ ಹೊಂದಿದ ರಾಷ್ಟ್ರಗಳ ಪಟ್ಟಿನಲ್ಲಿ ಅದರ ಹೆಸರಿಲ್ಲ. ಆದ್ರೆ ಇಸ್ರೇಲ್ ಹತ್ರ ಸುಮಾರು 30% ಸಿಡಿ ತಲೆಗಳಿವೆ ಪರಮಾಣು ಬಾಂಬ್ ಇದ್ದು ಅನ್ನುವಂತಹದ್ದು ವರದಿಗಳು ಬರ್ತಾ ಇದೆ. ಈಗ ನಾವು ಅವತ್ತು ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಇವರು ನಮಗೂ ಅದನ್ನೇ ಹೇಳಿದ್ರು, ನೀವ್ಯಾರು ಇನ್ಯಾರು ಅಣುಬಾಂಬ್ ಮಾಡಬಾರದು, ಪರಮಾಣು ಪರೀಕ್ಷೆ ಮಾಡಬಾರದು ಅನ್ನುವಂಥದ್ದು. ಆದ್ರೆ ನಮ್ಮ ದೇಶ ಅದಕ್ಕೆ ಹೋಯ್ತು. ಅದೇ ರೀತಿ ಇವತ್ತು ಇರಾನ್ ಹೋಗ್ತದೆ ಅಂತ ಹೇಳಿ ಆದ್ರೆ ಅದ್ರಲ್ಲಿ ತಪ್ಪೇನಾದ್ರು ಇದೆಯಾ? ನಾನ್ ಐಲ್ಯಾಂಡ್ ಅಂತಕ್ಕಂಥದ್ದು, ಶಕ್ತಿ ಇಲ್ದಿರ್ತಕ್ಕಂಥದ್ದು, ಸಾಮರ್ಥ್ಯ ಇಲ್ದಿರ್ತಕ್ಕಂಥ ನೆಹರು ಮಾಡಿದಂತ ಒಂದು ಉದ್ಘೋಷ. ಯಾರ ಹತ್ರ ಶಕ್ತಿ ಸಾಮರ್ಥ್ಯ ಇರುತ್ತೆ ಜಗತ್ತು ತಲೆಮಸ್ತಕನಾಗಿ ಬರುತ್ತೆ. ಅಶ್ವಂ ನೈವಂ ಗಜಂ ನೈವ ವ್ಯಾಘ್ರ ನೈವೇ ನೈವ. ಶಕ್ತಿ ಸಾಮರ್ಥ್ಯ ಇದಕ್ಕೆ ಮೊನ್ನೆ ಪಹಲ್ಗಾಮಲ್ಲಿ ಮೋದಿ ಬಂದು ಮಾಡಿದಲ್ವಾ? ಯಾಕಮ್ಮ ಹಿಂಗ್ ಮಾತಾಡ್ತೀರಾ ನೀವು? ನೆಹರು ಬಗ್ಗೆ ಹಂಗೆ ಮಾತಾಡಿದ್ರೆ ಒಂದ್ ಸಣ್ಣ ಬೇಸಿಕ್ ರೆಸ್ಪೆಕ್ಟ್ ಆದ್ರೂ ಬೇಡವಾ ನಮ್ಮ ದೇಶದ ಪ್ರಥಮ ಪ್ರಧಾನಿ ಬಗ್ಗೆ? ಡೈರೆಕ್ಟ್ ಇರಾನ್ ಜೊತೆ ಹೋಗ್ತೀವಿ ಅಂದ್ರೆ ಅಮೆರಿಕದ ಕೆಂಗಣ್ಣಿಗೆ ಕಾರಣ ಆಗುತ್ತೆ ಅನ್ನೋ ಒಂದೇ ಒಂದು ವಿಷಯಕ್ಕೆ ನಾವು ಹೋಗ್ದಲೇ ಇರೋದಕ್ಕೆ ಇವತ್ತು ನಾವು ಮುಂದಾಗಬೇಕು. ಆದ್ರೆ ನಿಜವಾದ ವಿಷಯಗಳಲ್ಲಿ ಹೇಳಬೇಕು ಅಂದ್ರೆ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇರಾನ್ ಏನಾದ್ರೂ ಅಮೆರಿಕ ಕಂಟ್ರೋಲ್ ತಗೊಂಡ್ರೆ ಅದು ದೊಡ್ಡಣ್ಣ ಅಂತ ಇವತ್ತೇನು
ಆಡು ಭಾಷೆಯಲ್ಲಿ ಹೇಳ್ತಾ ಇದೀವಲ್ಲ, ಅದು ಯಾವುದೇ ಕಾರಣಕ್ಕೂ ಸತ್ಯ ಆಗೋಗುತ್ತೆ. ಯಾಕಂದ್ರೆ ಪೂರ್ತಿ ಮಧ್ಯ ಪ್ರಾಂತ್ಯ ಅವರ ಕೈಗೆ ಬರುತ್ತೆ. ಆ ನಂತರದ ದಿನಗಳಲ್ಲಿ ಯಾವ್ದ್ಯಾವ್ದು ನಿಮಗೆ ವ್ಯಾಪಾರಗಳಿದೆ, ಯಾವ್ದ್ಯಾವ್ದು ನಿಮ್ಮ ಕಚ್ಚಾ ತೈಲ ಮಾತ್ರ ಅಲ್ಲ, ಬೇರೆ ಬೇರೆ ವಹಿವಾಟುಗಳಿದೆ, ಅದೆಲ್ಲ ಎಫೆಕ್ಟ್ ಆಗುತ್ತೆ. ಮತ್ತು ಅಮೆರಿಕ ಹೇಳಿದ ರೀತಿನೇ ನಾವು ಕೇಳಬೇಕಾಗುತ್ತೆ. ಗುಲಾಮಗಿರಿಯ ಇನ್ನೊಂದು ಅದಕ್ಕೆ ಬಿಜೆಪಿ ಅವರು ಸಂಪೂರ್ಣ ಸಿದ್ಧರಿದ್ದಾರೆ.